మా పూలు చూడే సెట్ ఇంటికి పూలే ఎంత బాగుంది చూడే. ಇದು ಮೇನ್ ರೋಡು. ನಾವಿಲ್ಲೊಂದು ಜಾಗದಲ್ಲಿ ನಿಲ್ಸಿದೀವಿ. ಇದು ಲೆಫ್ಟು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡು, ಇದು ಕುಣಿಗಲ್ಗೆ ಹೋಗೋ ರೋಡು. ಇದು ಒಂಥರ ಪಾರ್ಕ್ ಥರ ಇದೆ. ಇದು ಎಂಟ್ರೆನ್ಸ್ ಇಲ್ಲ, ಇವಾಗ ಕಟ್ಟಿರೋದು ಇದೆಲ್ಲ. ಕೆರೆ ಪಾರ್ಕು ಎಲ್ಲ ಮಾಡಿದ್ದಾರೆ. ತುಂಬಾ ದೊಡ್ಡ ಕೆರೆ, ಬಟ್ ಇದು ಕುಣಿಗಲ್ ಕೆರೆ ಅಲ್ಲ, ಬೇರೆ ಯಾವುದೋ ಕೆರೆ. ಪಾರ್ಕು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗಾಳಿ, ಒಳ್ಳೆ ಗಾಳಿ. ಅವರೇ ಹೋಗಲೆಲ್ಲ ನೋಡಿ, ಎಲ್ಲ ನಿಮಗೆ ಬಾತ್ಕೋಳಿ ಥರ ಕಾಣಿಸ್ತೆ. ರಿಯಾ ಅವ್ನು ಬರ್ತಾ ಇಲ್ಲ ನೋಡಿ. ಸಿನಿಮಾ ఇక్కడ చూడే డక్కు. ನನ್ನ ಮಗ ಅಂತೂ ಎತ್ಕೊಂಡ್ರೆ ಬೇಡ ಅಂತ ಅವನೇ ನಡ್ಕೊಂಡ್ ಬರ್ತಾ ಇದ್ದಾನೆ. ಇದು ಕೊತ್ಕೆರೆ ಅಂತೆ. ತುಂಬಾ 800 ವರ್ಷದ ಹಿಂದೆದು ಅಂತ ಹೇಳಿದ್ರು ಇಲ್ಲೊಬ್ಬರನ್ನ ಕೇಳಿದಕ್ಕೆ. ಪಾರ್ಕ್ ಎಲ್ಲ ಇವಾಗ ಮಾಡಿರೋದು, ಮಕ್ಳಿಗೆ ಆಟ ಆಡೋಕ್ಕೆ ಎಲ್ಲಾನು ಇದೆ. ಜಾರಬಂಡಿ ತುಂಬಾ ಚೆನ್ನಾಗಿದೆ ಜಾಗ. ನಾವು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ವಿ, ಈಗ ಬಂದಿದ್ದೀವಿ ನಾವು ಆಟ ಆಡೋಕ್ಕೆ. ಗಸಗಸೆ ಮರ ನೋಡಿ, ಹಣ್ಣುಗಳು ಎಷ್ಟೊಂದಿವೆ. ನನ್ನ ಮಗ ನೋಡಿ ಆಟ ಆಡ್ತಾ ಇದ್ದಾನೆ. ನಡಿಬೇಕಂತೆ, ಮೇಲೆ ಎತ್ಕೊಂಡ್ರೆ ಬರ್ತಾ ಇಲ್ಲ ಅವನು. కొడుకునే చూసండేది ఫోన్లో, అదే ఉండేది. అప్పుడు తలకి కొట్టుకున్నాడు. ಜಾರಬಂಡಿ ಇದೆ, ಗಸಗಸೆ ಮರ, ಮಾವಿನ ಮರ, ನಲ್ಲಿಕಾಯಿ ಮರ ಇದೆ. ನಾವು ಆಗಲೇ ತೋರಿಸಿದ್ದು ಲೆಫ್ಟ್ ಸೈಡು, ಈಗ ರೈಟ್ ಸೈಡ್ ಹೋಗ್ತಾ ಇದ್ದೀವಿ. ನೀರೊಳಗೆ ಲೈಟ್ ಕಂಬಗಳೆಲ್ಲ ನೆಟ್ಟಿದ್ದಾರೆ. ಇನ್ನೆಷ್ಟು ದೊಡ್ಡ ಕೆರೆ ಇರ್ಬೋದು ಯೋಚನೆ ಮಾಡಿ. 800 ವರ್ಷದ ಹಿಂದಿಂದಂತೆ. ಈ ಕಡೆನೂ ಅದೇ ಥರ ಇದೆ ಪಾರ್ಕು. ಈ ಪಾರ್ಕಿನಲ್ಲಿ ಒಂದು ಗುಲಾಬಿ ಇದೆ, ಈ ಕಡೆ ಹೂವಿನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಅಲ್ಲಿ ಎಂಟ್ರೆನ್ಸಲ್ಲೇ ನೀವು ನೋಡ್ಬೋದಿತ್ತು, ಒಂದು ಚಿಕ್ಕದು ಗೂಡು ಥರ ಮಾಡಿದ್ರು. ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ಇಂಪ್ರೂವ್ ಮಾಡಿಬಿಟ್ಟು ಇಲ್ಲಿನೇ ಎಂಟ್ರಿ ಫೀಸ್ ಸ್ಟಾರ್ಟ್ ಮಾಡ್ತಾರೆ, ಇದು ಗ್ಯಾರಂಟಿ. ಇಲ್ಲಾಂದರೆ ಗಲೀಜು ಮಾಡದೆ ಮೇಂಟೈನ್ ಮಾಡೋದಕ್ಕೋಸ್ಕರ
ನೋಡಿ ಇನ್ನು ಅಷ್ಟು ದೂರ ಇದೆ. ಸೇಮ್ ಅಲ್ಲಿ ಸುತ್ತ ಹಾಕ್ಕೊಂಡು ವಾಕ್ ಮಾಡಿಕೊಂಡು ಬರ್ಬೋದು. ಇಲ್ಲೆಲ್ಲ ಹೂವಿನ ಗಿಡಗಳು, ಒಳಗೆ ಹೋಗೋಂಗಿಲ್ಲ. ಅದಕ್ಕೆ ಫುಲ್ ಬೆಳೆಸ್ಬಿಟ್ಟು ಅಲ್ಲಲ್ಲಿ ಸೇರ್ಸಿ ಹಾಕ್ಬಿಟ್ಟಿದ್ದಾರೆ. ನೋಡಿ ನನ್ನ ಮಗ ಬೆಣ್ಣೆ ಮುರ್ಕ್ ತಿಂತವನೆ. ಸೇ ಹಾಯ್ ಬಬ್ಲುಮ್ಮ, ಬಬ್ಲುಮ್ಮ ಕೂತ್ಕೊಳ್ಳಿ. ಸುಟ್ಕೊಂಡು ಮೈಟು ಕಂಪು ಪೂಜೆ ಸಾಮಾನು ಇಷ್ಟ ಆಗ್ತೈತಿ. ಯಾವ ಕಡೆ ಕೊಡ್ತೀನಿ ಬಿಡು. ಇದು ಅನ್ನ ದಾಸೋಹ ನಿಲಯ. ನೋಡಿ ಎಲ್ಲರೂ ಬಂದವರೆಲ್ಲ ಪ್ರಸಾದ ತಗೊಂಡು ತುಂಬ ವಿಶಾಲವಾಗಿದೆ. ಬಂದವರು ಪ್ಲೇಟ್ ತಗೊಂಡು ಹಂಗೆ ಹಾಕಿಸ್ಕೊಂಡು ಎಲ್ಲಿ ಬೇಕೋ ಕುತ್ಕೊಂಡು ಊಟ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಕೈ ತೊಳೆಯೋದಕ್ಕೆ ಎಲ್ಲನೂ ಜಾಗ ಎಲ್ಲ ಚೆನ್ನಾಗಿದೆ. ಇದೆಲ್ಲ ವರಂಡ. ಕಾಲೇಜ್ ಎಲ್ಲ ಇನ್ನು ರೆಡಿ ಮಾಡ್ತಾ ಇದ್ದಾರೆ. ಕೈ ತೊಳೆಯೋ ಜಾಗ. ನಾವು ಊಟ ಮಾಡಿ ನಮ್ಮ ತಟ್ಟೆ ನಾವೇ ತೊಳೆದಿಟ್ಟು ಹೋಗಬೇಕು. ಇಲ್ಲಿ ₹100 3 kg ಟೊಮಾಟೊ. ಅಂಗಡಿಗಳು నేను బాగా చేసు మా దమ్మల్ని ನಾವೀಗ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ದೇವರ ಪ್ರಸಾದ. ನಾವು ಕಾರ್ ಪಾರ್ಕ್ ಮಾಡಿದ ಜಾಗದ ಹತ್ರನೇ ಇರೋದು. ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. కట్టింటారు నీకేముంటాయి అటు మాల్ కింద పోతా కూడా అంతే.
ಇದು ಒಂದು ದಾರಿ ಇದೆ, ನಾವು ಹೋಗ್ಬೇಕಾದ್ರೆ ಹಿಂಗೆ ಹೋಗ್ತೀವಿ. ಇದು ಊಟಕ್ಕೆ ಹೋಗ್ತಾ ಇರುವ ದಾರಿ. ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಏನು ಅಂತ. ನನಗೆ ಗೊತ್ತಿದ್ದು ಅದು ಚೌಟ್ರಿ ಅನಿಸುತ್ತೆ, ನೋಡೋಣ. ಆ ಕಡೆ ಎಲ್ಲ ಅಡಿಕೆ ತೋಟ ಕಾಣ್ತಾ ಇದೆಯಾ, ದೊಡ್ಡದಾಗಿದೆ ನೋಡಿ. ಜಾಗ ಚೆನ್ನಾಗಿದೆ. ಇಲ್ಲಿ ಹುಣಸೆ ಮರ ಇದೆ, ಫುಲ್ಲು ಹುಣಸೆ ಕಾಯಿಗಳಿದೆ. ನೋಡಿ ಮರ ತುಂಬಾ ಹುಣಸೆಕಾಯಿ ಎಷ್ಟೊಂದಿದೆ. ಚಿಕ್ಕ ಮಕ್ಳಿದ್ದಾಗ ಎಲ್ಲ ಹೋಗ್ತಾ ಇದ್ವಿ, ಕಿತ್ಕೊಂಡು ತಿಂತಿದ್ವಿ. ಈಗ ದೊಡ್ಡವ್ರು ಆಗ್ತಾ 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 ಎಲ್ಲ ಅಡಿಕೆ ಮರ. ಅನ್ನದಾಸೋಹ ನಿಲಯ. ಇದು ದೇವಸ್ಥಾನ ಇರೋದು ತುಂಬಾ ಚಿಕ್ಕದು, ಗುಡಿಸ್ಲಲ್ಲೇ ಇರೋದು. ಕೃಷ್ಣ ದೇವರು ಇಲ್ಲಿ ಇರೋದು. ಆ ದೇವರು ನನಗೆ, ನಾನು ಹಿಂಗೆ ಇರ್ತೀನಿ, ನನಗೆ ಯಾವ ದೊಡ್ಡ ದೇವಸ್ಥಾನ ಏನು ಕಟ್ಟಬೇಡಿ, ನಾನು ಇಲ್ಲೇ ಇದ್ದು ಎಲ್ಲರ ಕಷ್ಟ ಕೇಳ್ತೀನಿ ಅಂತ ದೇವರು ಹೇಳಿದಾರಂತೆ. ಇಲ್ಲಿ ಪೂಜೆ ಮಾಡೋ ಪುರೋಹಿತರು ನಮ್ದೇನಾದರೂ ಬೇಡಿಕೆಗಳಿದ್ರೆ, ನಿಂಬೆಹಣ್ಣು ಏನಾದರೂ ಕೊಟ್ಟರೆ ಅದನ್ನು ಕೈಯಲ್ಲಿ ಇಟ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ನಮ್ದೇನು ಕೋರಿಕೆ ಇದೆಯೋ ಅದನ್ನು ದೇವ್ರ ಹತ್ರ ಹೇಳಿ ಮತ್ತು ಆ ನಿಂಬೆಹಣ್ಣು ನಮಗೆ ವಾಪಸ್ ಕೊಡ್ತಾರೆ. ನಮ್ಮ ಆಸೆಗಳು ಆದಷ್ಟು ಬೇಗ ನೆರವೇರುತ್ತೆ, ಏನು ತೊಂದರೆಗಳಾಗಲ್ಲ ಅನ್ನೋದೊಂದು ನಂಬಿಕೆ ಇದೆ. ತುಂಬ ಜನ ಬರ್ತಾರೆ ಬೆಂಗಳೂರಿಂದ ಎಲ್ಲ. ವಾಪಸ್ ಹೊರಡ್ತಾ ಇದ್ದೀವಿ. ದಾರಿ ಇದು ಚೆನ್ನಾಗಿದೆ. ನಾವು ಬಂದಿದ್ದ ದಾರಿ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಇದು ಕಿಲೋಮೀಟರು ಅಷ್ಟೇ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆಯಂತೆ, 87 ಕಿಲೋಮೀಟರ್ ಎಷ್ಟು. ನಾವು ಬಂದಿದ್ದು ಅರೌಂಡ್ ಮೋರ್ ದೆನ್ 94 ಕಿಲೋಮೀಟರ್ಸ್ ಇತ್ತು ಅಂತ ಇದ್ದಾರೆ. ದಾರಿ ಚೆನ್ನಾಗಿದೆ, ಆ ಕಡೆ ಈ ಕಡೆ ವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿದೆ. ತೋಟ ಎಲ್ಲ ಕಡೆನೂ ತೆಂಗಿನ ಮರಗಳು, ಮಾವಿನ ಮರಗಳು. ಓನ್ ವೆಹಿಕಲ್ಸ್ ಅಲ್ಲಿ ಬಂದ್ರೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ನೋಡ್ಕೊಂಡು ಎಲ್ಲ ಹೋಗ್ಬೋದು. ಇಲ್ಲಿ ತನಕ ಬಸ್ ಎಲ್ಲ ಇಲ್ಲ. ಅಲ್ಲಿ ಮೇನ್ ರೋಡಲ್ಲೇ ಬಸ್ಸಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಶೇರ್ ಆಟೋಗಳಿದೆ, ಅಲ್ಲಿಂದ ಶೇರ್ ಆಟೋ ಬರ್ಬೇಕು. ಅದೇ ಚಿಕ್ಕದು, ಇನ್ನೊಂದು ಕಾರು ಏನೋ ಗಾಡಿ ಬಂದ್ರೆ ಆಗಲ್ಲ. ಇಲ್ಲ ಪೆಟ್ಕೊಂಡ ನಿಂದ గిన్నెరి పిక్కుంటారా? అది గిన్నెరి కాదు, ఆవారం. ఆవారం ఆవారం కాదు నువ్వు
అవును అక్కడ ఎన్నేరి ఉన్నింది కదా అవునా ఆ వారం నువ్వు ఎల్లో కలర్ సొప్పు తాండవు నేను ఎక్కువ తాగలేదు అవును ರೋಡ್ ಈ ಕಡೆ ವೆಹಿಕಲ್ಸ್ ಯಾವುದು ಇಲ್ಲ ಜಾಸ್ತಿ. ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ದಾರಿ. ಇದು ದಾರಿನೂ ಚಿಕ್ಕದು ಅಂತ ಜಾಸ್ತಿ ಬರಲ್ಲ ಈ ಕಡೆ ಎಲ್ಲ. ನಮ್ ಗಾಡಿ మరానే గిడగలిగిన అలసలేనే జాస్తి మరి నిల్పండి ఉంటే పీకొనిపోతాను ఎప్పుడు ఉండదు అది సీజన్ లో ఉంది ಇಲ್ಲಿ ಹುಣಸೆಕಾಯಿ ಮರಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ಈಗ దీంట్లోదమ్మా ఈ పల్స్ పండు మాను ఇక్కడ కనిపిస్తుందా ఇక్కడ 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 ఈ మాందమ్మా ನೋಡಿ ಇಲ್ಲಿ ಹಲಸಿನ ಮರ ಇದು ఈ మాండ్లో కిందంతా వేర్పడ ಕಿತ್ಕೊಳ್ಳೋಣ ಅಂತ ಅವ್ನು ಸುರೇಶ್ ಅಕಸ್ಮಾತ್ ಬಂದು ದುಡ್ಡು ಕೊಟ್ಬಿಡೋಣ ಸುನಿ ಬಾರೋ ಅಂದ್ರೆ ಬೇಡ ರೋಡ್ ಅಲ್ಲಿ ಇದೆ ಯಾರು ಬಂದು ನೋಡಿ ಇಲ್ಲೆಲ್ಲ ಮಾವಿನ ಮರಗಳಿದೆ. ಮನೆ ಎಲ್ಲೋ ಇದೆ ಇಲ್ಲೆಲ್ಲ ಅಡಿಕೆ ಮರಗಳು ಜಾಸ್ತಿ. ಕನ್ಸ್ಟ್ರಕ್ಷನ್ ಮನೆ ಇತ್ತಲ್ಲ ಕನ್ಸ್ಟ್ರಕ್ಷನ್ ಮಾವಿನ ಮರದಲ್ಲಿ ಹೂವುಗಳೆಲ್ಲ ಬಿಟ್ಟಿದೆ. ನಮ್ಮ ಯಜಮಾನ್ರು ಡ್ರೈವಿಂಗ್ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ. ನೋಡಿ ಬಾಳೆ ಗಿಡಗಳೆಲ್ಲ ಹಾಕಿದ್ದಾರೆ. ಒಂದೇ ಇದಕ್ಕೆಲ್ಲ ಸೇರಿ ಒಂದು ಎಲ್ಲೋ ಒಂದು ಮನೆ ಇದೆ ಇದೆಲ್ಲ ಫುಲ್ಲು ತೋಪುಗಳು ತೋಪುಲು ಯಾಡೋ ಸೈಡ್ಗೆ ಹಾಕೊಂಡು ನಿಂತ್ಕೊಳ್ಳೋಣ ಏನಿಗೆ ಸುಮ್ಮನೆ ಗಾಳಿ ತಗೊಂಡು ಎಲ್ಲಾನ ಚೆನ್ನಾಗಿರೋ ಅಲ್ಲಿ ಕೆರೆ ತರ ಇತ್ತಲ್ಲ ರೀ ಅಲ್ಲಿ ಹೋಗೋಣ. ಅಲ್ಲಿ ನೀರು ಪಾರ್ಕ್ ಎಲ್ಲ ಇತ್ತು. ಚಿನ್ನು ಕಿಂದಂತ ಪೋಸೆ ಮೂಡಲ್ ಗುಂಡಲ್ ಕೆರೆ ಎಲ್ಲ ಈ ಕಡೆ ನಾವು ದೂರದಲ್ಲಿ ಇರೋದಾಗ್ಲೇ ಇದು ನಾನು ಲೆಫ್ಟ್ ತಗೊಂತೀನಿ ಯಾಕಂದ್ರೆ ಈ ಕಡೆ ಇರೋದು ಸರಿ. ಲೆಫ್ಟ್ ಹಾಕೊಂಡ್ರೆ ಅಲ್ಲಿ ಕೆರೆ ಪಾರ್ಕ್ ಎಲ್ಲ ಇತ್ತು. ಅಲ್ಲಿ ನಿಲ್ಸಿದ್ರೆ ಒಂದ್ ಸ್ವಲ್ಪ ಏನಾದ್ರು ಚೆನ್ನಾಗಿರುತ್ತೆ ಓಡಾಡಿ ಇವನು ಓಡಾಡ. ಇದು ಹುಳ್ಳಿಕಾಯಿ ಗಿಡ ಅನ್ಸುತ್ತೆ ತೋಟ. ಹುಳ್ಳಿಕಾಯ ಅದೇಮೋ ತೋಟ ಕಂದಿಕಾಯ ಹುಳ್ಳಿಕಾಯ ರಾಗಿ ಎಲ್ಲ ಬೆಳೆದಿದ್ದಾರೆ. ಇದು ತೊಗರಿಕಾಯಿ ಬಟ್ ಬಂಡಿ ಕಾಯಿಲೆ ಅಂತ ಉಂಟೆ ಪೀಕನ ಕ್ಷೇಮ ನೋಡಿ. ನಾವು ಮೇನ್ ರೋಡ್ ಬಂದ್ಬಿಟ್ವಿ. ಅರೌಂಡ್ 4 minutes ತಗೊಂಡಿದೆ ಇದು ಮೇನ್ ರೋಡ್ ಕನೆಕ್ಟ್ ಆಗೋದಕ್ಕೆ. ಕೇಂದ್ರ ಅಂತಿತ್ತ. ದಾರಿನೂ ಅಷ್ಟೇ ರೋಡ್ ಚೆನ್ನಾಗಿತ್ತು. ಇದು ನಾವು ಬಂದಿದ್ದು ముందానే చేతులు పట్టుకుండేది ఎందుకో అసలు ఆడ గుడి అంతా కర్ణాటక నుంచి తమిళనాడుకి వెయ్యాలి.